ಡಾಕ್ಟ್ರು ತಲೆ ಅಜಿತ್ ಕುಮಾರ್ ಕಡೌಲ್ ಅಂತ ಆಮೇಲೆ ಗೊತ್ತಾಗಿದ್ದು. ಇದು ಮಾಸ್ ಸೀನ್ಸ್ ಎಲ್ಲ ಇದೆ ಏಕೆಗೆ? ಇದೆ ಸರ್. ಏಕೆ ಅಂದ್ರೇನೆ ಮಾಸಿನ್ ಮಾಸ್ ಅಷ್ಟೇ. ಏಕೆಗೆ ಮಾಸಿನೇ ಬೇಕಾಗಿಲ್ಲ, ಅವ್ರು ಬಂದ್ರೇನೆ ಮಾಸಿನೇ ಅವ್ರದ್ದು. ಓಕೆ, ಬಟ್ ಅಜಿತ್ ಸರ್ ಅನ್ನೋದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ನಮಸ್ತೆ ಬಾಯ್. ಹೇಳಿ ಬಾಯ್. ನಮಸ್ತೆ. ಅಜಿತ್ ಕುಮಾರ್ದು ವಿಡಾ ಮಿರ್ಚಿ ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿದಿರಾ? ಹೌದು ಬಾಯ್. ನಿಮ್ಗೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ರಿವ್ಯೂ ಕೊಡಿ ಬಾಯ್. ಫಿಲಮ್ ತುಂಬಾ ಚೆನ್ನಾಗೈತೆ. 3 ವರ್ಷ ಆದ್ಮೇಲೆ ನಮ್ಮ ಬಾಸ್ನ ನೋಡಿದ್ವಿ, ಮತ್ತೆ ಇದೇ ಸ್ಕ್ರೀನ್ ಅಲ್ಲಿ. ಹೋದ ವರ್ಷ ತುನಿವು 3 ವರ್ಷ ಮುಂಚೆ ತುನಿವಂತ ಫಿಲಮ್ ಬಂದಿದ್ವಿ. ಇವಾಗ ಮತ್ತೆ 3 ವರ್ಷ ಆದ್ಮೇಲೆ ನಮ್ಮ ಬಾಸ್ತು ವಿಡಾ ಮಿರ್ಚಿ ತುಂಬಾ ಚೆನ್ನಾಗೈತೆ ಮೂವಿ. ಹೆಚ್ಚು ಕಮ್ಮಿ ಹೇಳಂಗೆ ಏನೂ ಇಲ್ಲ. ಮೂವಿ ತುಂಬಾ ಚೆನ್ನಾಗೈತೆ, ನೋಡ್ಬೋದು, ಫ್ಯಾಮಿಲಿ ಸಹಿತ ಬಂದು ನೋಡ್ಬೋದು. ಇವಾಗ ಬರೋ ಮ್ಯಾಕ್ಸಿಮಮ್ ಮೂವೀಸ್ ಎಲ್ಲ 18+ ಆ ಥರ ಕಂಟೆಂಟ್ ಎಲ್ಲ ಮಾಡ್ತಾರೆ. ಇದು ತುಂಬಾ ಫ್ಯಾಮಿಲಿ ಮೂವಿ, ಆರಾಮಾಗೈತೆ, ಚೆನ್ನಾಗೈತೆ. ಫ್ಯಾಮಿಲಿ ಆಡಿಯನ್ಸ್ ಆಗಿ ಬರಬಹುದು ಅಲ್ವಾ? ಬರ್ಬೋದು ಸರ್, ಚಿಕ್ಕ ಮಕ್ಕಳಿಂದ ಎಲ್ಲ ನೋಡ್ಬೋದು ಸರ್ ಮೂವಿನ. ಹೌದಾ? ಅಜಿತ್ ಬಾಸ್ದು. ಸರ್ ಏನ್ ನಿಮ್ಗೆ ಇಷ್ಟ ಆಯ್ತು ಹೇಳಿ ಸರ್. ಸರ್ ನಮ್ಮ ಬಾಸ್ 3 ಅವರ್ ನಮ್ಮ ಬಾಸ್ ಫೋಟೋ ಹಾಕಿದ್ರು ಸಾಕು, ನಾವು ನೋಡ್ಕೋಕ್ ಹೋಗ್ತೀವಿ. ಹೌದಾ? ಬಾಸ್ ತುಂಬಾ ಇಷ್ಟ ನಮ್ಗೆ. ಓಕೆ ಅಜಿತ್ ಬಾಯ್. ಮತ್ತೆ ಆಕ್ಷನ್ ಹೆಂಗಾಯ್ತು? ಆಕ್ಷನ್ ಬ್ಲಾಕ್ ಇಷ್ಟ ಆಯ್ತಾ? ಅವ್ರೆಲ್ಲ ಕೇಳಂಗೇ ಇಲ್ಲ. ತಮಿಳ್ ಆಕ್ಷನ್ ಹೀರೋ ಅಂದ್ರೆ ನಮ್ಮ ಬಾಸೇ ಅಜಿತ್. ಇನ್ಯಾರು ಇಲ್ಲ, ಎಲ್ಲ ನಂಬರ್ ಒನ್ ಅಂತ ಮೆರಿತವ್ರೆ. ಇನ್ನು ನಮ್ಮ ಬಾಸ್ ನಂಬರ್ 1 ಡೇ ಕಲೆಕ್ಷನ್ ಹೊಡೆಯಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ನಮ್ಮ ಬಾಸ್ ನಂಬರ್ 1 ಕಲೆಕ್ಷನ್. ಸರ್ ಕಾರ್ ಚೇಸ್, ಬೈಕ್ ಚೇಸ್ ಅವ್ರ ಫೇವ್ರೇಟ್ ಇದಾ ಇಲ್ಲಿ? ಹೌದು ಸರ್, ಕಾರು ಬೈಕು ಅಂದ್ರೆ ಅವ್ರು ತುಂಬಾ ಇಷ್ಟ. ಫಿಲಮ್ ನಮ್ಮ ಕಡೆ ನಾವು ಅವಾಗ ಬಂದು ಫಿಲಮ್ ಕೊಡ್ತಾರೆ ನೋಡಿ. ಲಾಸ್ಟ್ ಟೈಮ್ ಬೈಕ್ ರೈಡ್ ಹೋಗಿದ್ರು, ಇವಾಗ ರೇಸ್ ಮುಗೀತು, 3ನೇ ಪ್ರೈಸ್ ವಿನ್ ಮಾಡೋರೆ. ಇಂಡಿಯಾಗೆ ಒಂಥರ பெருமை சேர்த்து கொடுத்துருக்காங்க எங்க தலை என்ன பண்ணாரு இந்தியாக்கே பெருமை சேர்த்து கொடுத்துருக்காங்கடா டேய். கண்டிப்பா. சொல்லுங்க சார். மாத்திரம் படம் ரொம்ப நல்லா இருக்கு சார், பார்க்கலாம், ஒன்றும் பிரச்சனை இல்லை சார். அப்புறம் அவர் த்ரிஷாவோட எங்க சார் நல்லா இருந்தது. என்ன இருந்தாலுக்கு அப்புறம் த்ரிஷா கூட இந்த மூவி நல்லா இருந்துச்சு, ரொம்ப நல்லா இருந்துச்சு. பேரிங் ಸೂಪರ್ ಆಗಿದೆ. ಪ್ಯಾರಿಂಗ್ ಸರ್. ಅಲ್ಲಿ ಫ್ಲಾಶ್ ಬ್ಯಾಕ್ ಅಜಿತ್ ಕುಮಾರ್ ಫುಲ್ ಬ್ಲಾಕ್ ಕಾರ್ ಬಟ್ಲ ಆಪೋಸಿಷನ್ ಹೆಂಗಾಯ್ತು ಸರ್? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಬಟ್ ಫ್ಲಾಶ್ ಬ್ಯಾಕ್ ಐತೆ ಅಂತ ಹೇಳ್ತಿದ್ರು, ಫ್ಲಾಶ್ ಬ್ಯಾಕ್ ಏನಿಲ್ಲ. ಬಟ್ ಮೂವಿ ಹಂಗೆ ಒಂಥರ ಕ್ರೈಮ್ ಸ್ಟೋರಿ ತರ ಹೋಯ್ತಾ ಇರುತ್ತೆ. ಗ್ಯಾಂಗ್ಸ್ಟರ್ ಹತ್ರ ಸಿಗಾಕೊಂಡಿರ್ತಾರೆ, ಅದಂಗೆ ಕ್ರೈಮ್ ಸ್ಟೋರಿ ತರ ಹೋಯ್ತಾ ಇರುತ್ತೆ. ಚೆನ್ನಾಗೈತೆ ಸರ್. ನೆಕ್ಸ್ಟ್ ಏನಾಯ್ತಿದೆ ಹೆಂಗೆ ಏನು ಫೈಟ್ ಸೀನ್ ಅಂತೂ ಮಾಸ್ ಅಂದ್ರು ಮಾಸ್, ಪಕ್ಕಾ ಮಾಸ ಕೊಟ್ಟವ್ರೆ. ಫುಲ್ ಮಾಸ್ ಎಲ್ಲ ಒಂದು ಹಾಲಿವುಡ್ ರೇಂಜ್ ಅಲ್ಲಿ. ಹೌದು ಸರ್, ಹೌದು. ತುಂಬಾನೇ ಒಂಥರ ಫೈಟು ಒಂಥರ ತುಂಬಾ ಚೆನ್ನಾಗಿದೆ ಸರ್. ಫೈಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಫೈಟ್. ಸಾಂಗ್ಸ್ ಎಷ್ಟು ಸಾಂಗ್ಸ್ ಇದೆ ಸರ್? 2 ಸಾಂಗ್ ಸಖತ್ತಾಗೈತೆ ಸರ್. ಹೌದಾ? 2 ಸಾಂಗ್ಸ್ ಫಸ್ಟ್ ಇಂಟರ್ವಲ್ ಬ್ಲಾಕ್ ಅಲ್ಲಿ ಬಂದ್ಬಿಟ್ಟು ಇಂಟ್ರೋಲ್ ಮುಂದೆ ಒಂದು ಸಾಂಗ್ ಸರ್, ಇಂಟ್ರೋಲ್ ಆದ್ಮೇಲೆ ಒಂದು ಸಾಂಗ್. ಬಟ್ ಅನಿರುದ್ಧ್ ಅಂತೂ ತುಂಬಾ ಮ್ಯೂಸಿಕ್ ಹಾಕಿರುತ್ತೆ, BGM ಮ್ಯೂಸಿಕ್ ಎಲ್ಲ ಸಖತ್ತಾಗೈತೆ ಸರ್. ಅದಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಇಷ್ಟ ಆಯ್ತು. ಹೌದಾ? ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ವಿಡಿಯೋಗ್ರಾಫಿ ಅದಾದ ಸರ್. ಸ್ಕ್ರೀನ್ ಪ್ಲೇ ಅಂತೂ ಹೇಳಂಗೇ ಇಲ್ಲ. ಎಷ್ಟು ಸ್ಕ್ರೀನ್ ಪ್ಲೇ ಹೆಂಗ್ ತೆಗ್ದವ್ರೆ ಅಂದ್ರೆ ಒಳ್ಳೆ ಕೊರಿಯೋಗ್ರಫಿ, ಸ್ಕ್ರೀನ್ ಪ್ಲೇ ಸಕ್ಕತ್ತಾಗಿದೆ ಸರ್. ಹೌದಾ ಸರ್? ಇದು ಮತ್ತೆ ಏರಿಯಾ ಹೆಂಗೆ ಆಯ್ತು ಸರ್? ಅಸರ್ಬೈಜಾನ್ ಅಷ್ಟು ಒಂದು ಮಧ್ಯ ತಮಿಳೆಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಅದೊಂಚೂರು ಯಾರಿಗೂ ಅಷ್ಟು ಬೇಗ ಅರ್ಥ ಆಗಲ್ಲ, ಓದಷ್ಟು ಯಾರಿಗೂ ತಾಳ್ಮೆ ಇರಲ್ಲ, ಅದನ್ನ ಮಾತ್ರ ಅವರು. ಓಕೆ ಮತ್ತೆ ಸರ್ ಕಾಮಿಡಿ ಆಂಗಲ್ ಏನಿದೆ? ಕಾಮಿಡಿ ಸೀನೇ ಇಲ್ಲ, ಕಾಮಿಡಿ ಸೀನೇ ಇಲ್ಲ. ಆಕ್ಷನ್, ಲವ್, ಕ್ರೈಮ್. ಓಕೆ, ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಆಕ್ಷನ್ ಥ್ರಿಲ್ಲರ್ ಸರ್, ಏನಿಲ್ಲ, ಆಕ್ಷನ್ ಥ್ರಿಲ್ಲರ್ ಸಕ್ಕತ್ತಾಗೈತೆ. ನೆಕ್ಸ್ಟ್ ಏನಾಯ್ತಿದೆ ಅಂತ ಒಂದು ಕ್ಯೂರಿಯಾಸಿಟಿ. ಸರ್ ಇದು ಆಲ್ಮೋಸ್ಟ್ 2.5 hours ಲೆಂತ್ ಮೂವಿ ಇದು. ಹೌದು ಸರ್. ಸ್ವಲ್ಪ ನಿಮ್ಗೆ ಸ್ವಲ್ಪ ಸ್ಲೋ ಇರತ್ರ ಅನಿಸ್ತದೆ ಸರ್? ಫಸ್ಟ್ ಹಾಫ್ ಒಂಥರ ಸ್ಲೋ ಇರುತ್ತೆ. ಫಸ್ಟ್ ಹಾಫ್ ಫುಲ್ ಅಲ್ಲ, ಸ್ಟಾರ್ಟ್ ಇದು ಒಂಥರ ಒಬ್ರು ಹೀರೋ ಬತ್ತವ್ರೆ ಅಂದ್ರೆ ನಾವು ಅವ್ರು ಹಂಗೆ ಇವನ್ ಮದ್ರೆ ಕಟ್ಟ ಅದೆಲ್ಲ ಏನಿಲ್ಲ ಸರ್. ಸಿಂಪಲ್ ಆಗಿ ಕಾರ್ ರೆಡಿ ಮಾಡ್ಕೊಂಡು ಕೂತಿರ್ತಾರೆ. ಏನ್ ಇಂಟ್ರೋ ಏನೂ ಇಲ್ಲ ಸರ್ ಫಿಲಮ್ ಅಲ್ಲಿ. ಓಕೆ ಸೆಪರೇಟ್ ಬೂಸ್ಟ್ ಸೀನ್ಸ್ ಎಲ್ಲ ಏನೂ ಇಲ್ಲ. ಗೂಸ್ ಬಂಪ್ ಸೀನ್ ಸಕ್ಕತ್ತಾಗೈತೆ ಸರ್. ಇದು ಮಾಸ್ ಸೀನ್ಸ್ ಎಲ್ಲ ಇದೆ ಏಕೆಗೆ? ಇದೆ ಸರ್. ಏಕೆ ಅಂದ್ರೇನೆ ಮಾಸಿನ್ ಮಾಸ್ ಅಷ್ಟೇ. ಏಕೆಗೆ ಮಾಸಿನೇ ಬೇಕಾಗಿಲ್ಲ, ಅವ್ರು ಬಂದ್ರೇನೆ ಮಾಸಿನೇ ಅವ್ರದ್ದು. ಓಕೆ ಸೂಪರ್ ಸರ್. ನೀವು ಇಲ್ಲಿ ಮೈಸೂರೇವಾ? ಹೌದು ಸರ್, ನಾವು ಆಕ್ಚುಲಿ ಕೊಯಮತ್ತೂರು, ಇವಾಗ ಇಲ್ಲಿ ಶಿಫ್ಟ್ ಆಗಿದ್ದೀವಿ ಮೈಸೂರಿಗೆ. ಪರವಾಗಿಲ್ಲ ಸರ್, ಹೀಗೆ ಶಿಫ್ಟ್ ಆಗಿದ್ರೆ ಕನ್ನಡ ಚೆನ್ನಾಗಿ ಮಾತಾಡ್ತಿರಲ್ಲ? ಹೌದು ಸರ್, ನಮ್ಮ ಬಾಸ್ ಫಿಲಮ್ ಎಲ್ಲಿ ರಿಲೀಸ್ ಆದ್ರೂ ಸರಿ, ತಮಿಳ್ನಾಡಲ್ಲಾದ್ರೂ ಸರಿ, ಇಲ್ಲಿ ರಿಲೀಸ್ ಆದ್ರೂ ಸರಿ, ಎಲ್ಲಾದ್ರೂ ಹೋಗಿ ನೋಡೇ ಹೋಗೋದು. ಆಯ್ತು ಸರ್, ನಿಮ್ ಪ್ರಕಾರ ಇದು ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ಬೋದು ಅಲ್ವಾ? ಹೌದು ಸರ್, ಹೌದು, ಖಂಡಿತ ಹಿಟ್ ಯಶಸ್ವಿ ಆಗ್ಬೋದು. ಹೌದು ಸರ್. ಓಕೆ ಸರ್, ಅಜಿತ್ ಕುಮಾರ್ ಸರ್ಗೆ ನಾವು ಕಂಗ್ರಾಚುಲೇಷನ್ಸ್. ಹೀಗೆ ಹೇಳಲ್ಲ, ಸಕ್ಸಸ್ ಮೀಟ್ ಖಂಡಿತ ನಡಿಬೇಕು. ಸಕ್ಸಸ್ ಮೀಟ್ ಖಂಡಿತ ನಡೀತೆ ಸರ್. ಫಿಲಮ್ ತುಂಬಾ ಚೆನ್ನಾಗೈತೆ ಸರ್, ನೀವು ಒಂದ್ಸಲಿ ಹೋಗಿ ನೋಡಿ. ಶೂರ್, ಖಂಡಿತ ಸರ್. ನಾವು ಬ್ಯೂಟಿಗೆ ಮಾಡ್ತಾ ಇದೀನಿ. ಬೇರೆಯವ್ರ ಮಾತೆಲ್ಲ ರಿವ್ಯೂ ಎಲ್ಲ ಕೇಳಬೇಡಿ, ಚೆನ್ನಾಗಿಲ್ಲ ಅಂತಾರೆ. ಅವ್ರಿಗೇನ್ ಸರ್, ಹೇಳ್ತಾರೆ ಇರ್ತಾರೆ ಸರ್. ನಾವು ನೋಡ್ಬೇಕು ಅಷ್ಟೇ.
ನಾವು ದಿನ ಬಾಕ್ಸ್ ಆಫೀಸ್ ರಿಪೋರ್ಟ್ ಆಲ್ರೆಡಿ ಎಲ್ಲರಿಗೂ ಗೊತ್ತು. ಅಡ್ವಾನ್ಸ್ ಬುಕಿಂಗ್ ರೆಕಾರ್ಡ್ ತಮಿಳ್ನಾಡಲ್ಲೇ ಫಸ್ಟ್ ಡೇ ಕಲೆಕ್ಷನ್ 30 ಲಕ್ಷ, ಬರೀ ತಮಿಳ್ನಾಡು 30 ಲಕ್ಷ ಕ್ರಾಸ್ ಆಗುತ್ತೆ ಅಂತ ಡಿಸ್ಟ್ರಿಬ್ಯೂಟರ್ಸ್ ಹೇಳಿದ್ದಾರೆ, ಮಾಲೀಕರು ಹೇಳ್ತಾ ಇದ್ದಾರೆ, ನೀವು ಹೇಳುದಲ್ಲ. ಅವರು ಫೀಲ್ಡ್ ಅಲ್ಲಿ ಇರೋರು ಬಿಸ್ನೆಸ್ ಅವರು ಹೇಳ್ತಾರೆ ತಮಿಳ್ನಾಡಲ್ಲಿ ಮಾತ್ರ 30 ಲಕ್ಷ ಮೊದಲನೇ ದಿನ ಕಲೆಕ್ಷನ್ ಆಗ್ಬೋದು ಅಂತ. ಆಗುತ್ತೆ ಸರ್. ಸೊ ಲಕ್ಷ ಕೋಟಿನೇ ನಂಬಸ್ತು. ಅದೇ ಇದು ಬರೀ ತಮಿಳ್ನಾಡು ಸರ್ಕಲ್ ಹೇಳ್ತಾ ಇದೀನಿ. ತಮಿಳ್ನಾಡು ಎಂಟೈರ್ ಇಂಡಿಯಾ ಇದೆ, ಓವರ್ಸೀಸ್ ಇದೆ. ಕೋಟಿಗಳು ಬರ್ಬೋದು. ಎಲ್ಲ ಹೀರೋಗಳು ಒಂದು ಊರು, ಒಂದು ಡಿಸ್ಟಿಕ್, ಒಂದು ಇವಾಗ ಕರ್ನಾಟಕ ಅಂದ್ರೆ ಬೇರೆ ದೇಶಕ್ಕೆ ಊರಿಗೆಲ್ಲ ಗೊತ್ತಾಗಲ್ಲ. ಹೌದು. ಬಟ್ ಅಜಿತ್ ಸರ್ ಅನ್ನೋದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಯ್ತು ಸರ್. ಈಗ ಕಾರ್ ರೇಸ್ ಅದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಎಲ್ಲರಿಗೂ ಗೊತ್ತಾಗತ್ತೆ. ಈಗ ಯುರೋಪಲ್ಲೆಲ್ಲ ಅಜಿತ್ ಕುಮಾರ್ ಅಂದ್ರೆ ಎಲ್ಲ ದುಬೈ ರೇಸ್ ಅಲ್ಲಿ ಅವರು ಅಜಿತ್ ಕುಮಾರ್ ಹೋಗೋದಕ್ಕೆ ಮುಂಚೆ ಆ ರೇಸ್ ಅಲ್ಲಿ ಅಷ್ಟು ಆಡಿಯನ್ಸ್, ಅರ್ಧ ಆಡಿಯನ್ಸ್. ಹೌದು ಸರ್, ಅವರು ಅಲ್ಲಿ ದುಬೈಗೆ ಹೋಗಿ ರೇಸ್ ಓಡಿಸಿದ್ರು. ಬಟ್ ನಾನು ಇಂತ ಹೀರೋ, ಇಂತ ಪೊಸಿಷನ್ ಇದೀನಿ ಅಂತ ಯಾರಿಗೂ ಏನು ಹೇಳ್ಕೊಂಡಿಲ್ಲ. ಹೌದು, ಅವರೇ ಕೇಳಿದ್ರು ಏನ್ ಇಷ್ಟೊಂದು ಜನ ಅಂತ. ಆಮೇಲೆ ಗೊತ್ತಾಗಿದ್ದು ಅವರೊಬ್ಬ ಆಕ್ಟ್ರು ತಲೆ ಅಜಿತ್ ಕುಮಾರ್ ಕಡೌಲ್ ಅಂತ ಆಮೇಲೆ ಗೊತ್ತಾಗಿದ್ದು. ಹೌದು, ಖಂಡಿತ ಸರ್. ನಮ್ಮ ಅಜಿತ್ ಕುಮಾರ್ಗೆ ನಿಮ್ ತರ ಅಭಿಮಾನಿಗಳು ಇಷ್ಟು ಪ್ರೀತಿ ಕೊಡೋದಾದ್ರೆ ಇನ್ನೂ ಅವ್ರು ಹೆಚ್ಚಾಗಿ ಹೌದು ಸರ್, ಅವ್ರು ಚೆನ್ನಾಗಿದ್ರೆ ಸಾಕು ಸರ್. ತಮಿಳ್ನಾಡಲ್ಲಿ, ಇಂಡಿಯಾದಲ್ಲಿ ತುಂಬಾ ಜನ ಚೆನ್ನಾಗಿರ್ತಾರೆ ಸರ್. ಎಷ್ಟೋ ಜನ ಚಿಕ್ಕ ಮಕ್ಕಳಿಗೆ, ಹ್ಯಾಂಡಿಕ್ಯಾಪ್ಸ್ಗೆ ಅವ್ರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಬಟ್ ಯಾರಿಗೂ ಗೊತ್ತಾಗಲ್ಲ. ಕೆಲವರು ಮಾಡ್ತಿದೀನಿ ಅಂತ ಬಡ್ಕೋತಾರೆ. ನಮ್ ತಲಾ ಅಂದ மாதிரி பண்ண மாட்டாரு. கண்டிப்பா அவர் எல்லாருக்கும் உதவி பண்ணாரு. ஆனா இது ஊருக்கு தெரியணும், ಪಬ್ಲಿಸಿಟಿ ಕಾಂಡಿ ಯಾರಿಗೂ ಗೊತ್ತಾಗಲ್ಲ ಸರ್ ಅಜಿತ್ ಸರ್ ಮಾಡೋದು. ಖಂಡಿತ ಸರ್. ಅವ್ರು ಯಾರಿಗೂ ಹೇಳಲ್ಲ. ನಿಮ್ ತರ ಮೀಡಿಯಾದವರು ಕರ್ಸ್ಬಿಟ್ಟು ನಾವ್ ಈ ತರ ಮಾಡ್ತಿದೀವಿ, 100 ಜನ ಕೂಟ ಹಾಕಿದ್ವಿ, 1000 ಜನಕ್ಕೆ ಬಟ್ಟೆ ಕೊಟ್ಟಿದೀವಿ, ದುಡ್ಡು ಕೊಡ್ತಿದೀವಿ, ರೋಡ್ ಹಾಕ್ತಿದೀವಿ, ಅದೆಲ್ಲ ಯಾರಿಗೂ ಹೇಳಲ್ಲ. ಹೌದು, ಖಂಡಿತ. ನಮ್ ಬಾಸ್ ಒಳ್ಳೇದ್ ಮಾಡ್ತಾರೆ, ಅದ್ರ ಸೀಕ್ರೆಟ್ ಆಗಿ ಮಾಡ್ತಾರೆ ಅಷ್ಟೇ. ಅದಕ್ಕೆ ನಾವು ಇಷ್ಟ ಜನ ಅವ್ರ ಅಭಿಮಾನಿಗಳು ನಿಯತ್ತಾಗಿದ್ದೀವಿ. ಖಂಡಿತ. ಅವ್ರ ಫಿಲಂ ಸಕ್ಸಸ್ ಆದ್ರೂ ಸರಿ, ಫ್ಲಾಪ್ ಆದ್ರೂ ಸರಿ, ಅವರೇ. ಹೀಗೆ ಸರ್ ಸುಮಾರು ವರ್ಷ ಅವರು ಮೀಡಿಯಾ ಜೊತೆ ಮೀಟ್ ಮಾಡಿಲ್ಲ. ಈಗ ಅವ್ರು ರೇಸ್ ವಿನ್ ಮಾಡಿದ್ಮೇಲೆ ಇಲ್ಲ ಸರ್, ಅವ್ರು ಆಚೆ ಬಂದ್ರೆ ಏನಂದ್ರೆ ತುಂಬಾ ಜನ ಟವರ್ ಕೊಟ್ಬಿಡ್ತಾರೆ. ಒಬ್ರು ಅವ್ರಿಗೆ ಅಂತ ಇದಿರ್ಬೇಕಲ್ವಾ ಸರ್. ಇವಾಗ ಒಬ್ರು ಆಚೆ ಬರ್ತವ್ರಂದ್ರೆ ಫ್ರೀ ಆಗಿ ಬಿಟ್ಬಿಡ್ಬೇಕು. ಏನ್ ಜನ ತುಂಬ್ಕೋತಾರೆ, ಅವ್ರಿಗೆ ಒಂಥರ ಡಿಸ್ಟರ್ಬ್ ಐತೆ. ಏನ್ ರೇಸಲ್ಲಿ ಗೆದ್ಬಿಟ್ಟು ಬರ್ತವ್ರೆ, ಅಭಿಮಾನಿಗಳೆಲ್ಲ ಹೋಗಿ ಮೇಲೆ ಬೀಳ್ತವ್ರೆ. ಬಟ್ ಆತರ ಮಾಡ್ಬಾರ್ದಲ್ವಾ ಸರ್. ಹೌದು, ಖಂಡಿತ. ನಮ್ಗೂ ಆಸೆ ಸರ್, ಅವ್ರಿಗೆ ಎಷ್ಟೋ ಲಕ್ಷಾಂತರ ತುಂಬಾ ಇಷ್ಟ ಅನ್ನೋಕ್ಕೋಸ್ಕರ ನಾವು ಒಂಥರ ಅಡ್ವಾಂಟೇಜ್ ತಗೋತಾ ಇದೀವಿ ಅವ್ರ ಮೇಲೆ. ಖಂಡಿತ ಅದು ಮಾಡಬಾರ್ದು. ಬಟ್ ಒಬ್ರಿಗೆ ಅಂತ ಪ್ರೈವಸಿ ಕೊಡಬೇಕು ಸ್ವಲ್ಪ. ಸೂಪರ್ ಸ್ಟಾರ್ ಅಭಿಮಾನಿಗೆ ಯಾರು ಸರ್ ಹೇಳ್ತಾರೆ, ನೀವು ಹೋಗಿ ನಿಮ್ಮ ಜೀವನ ಉಳಿಸ್ಕೊಳ್ಳಿ, ನೀವು ನಿಮ್ಮ ಕೆಲಸ ಯಾರು ಸರ್ ಹೇಳ್ತಾರೆ ನೋಡಿ, ಮಕ್ಕಳು ನೋಡಿ ಯಾರು ಹೇಳ್ತಾರೆ. ಅಲ್ಟಿಮೇಟ್ ಸ್ಟಾರ್ ಅಂತ ಕರಿತಿದ್ವಿ, ಹಂಗೆಲ್ಲ ಕರಿಬೇಡ ಕಣ್ರಿ. ನನ್ನ ಹೆಸರು ಅಜಿತ್ ಕುಮಾರ್ ಅಂತ ಕರೀರಿ, ಏಕೆ ಸರ್ ಅಂತ ಕರೀರಿ ಅಂದ್ರು. ತಲೆ ಅಂತ ಕರಿತಿದೀವಿ, ತಲೆ ಬೇಡ, ಜಗಳ ಆಯ್ತೈತೆ ಅಂತ ಹೇಳಿದ್ರು. ರಸಿಗರ್ ಮಂಡ್ರಮೇ ಕಡೆ ಸರ್ ಹಂಗ ಅಜಿತ್ ಸರ್ಗೆ. ಖಂಡಿತ ರಸಿಗರ್ ಮಂಡ್ರು ಇವಾಗ ಎಲ್ಲ ಹಣ ಎಷ್ಟೋ ಕೋಟಿ ರಸಿಗರ್ಗಳು இருக்காங்க ಸರ್. ಅವರು ಫ್ಯಾನ್ಸ್ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಇದ್ದಾರೆ. வேர்ல்டுல எல்லா பக்கமும் எங்க தலை ஃபேன்ஸ் இருக்காங்க. தலை ஃபேன்ஸ்க்கெல்லாம் ஒன்று சொல்கிறேன், படம் ரொம்ப நல்லா இருக்கு, எல்லாரும் போய் பாருங்க. ಇನ್ನைக்கு ಸರ್ ಬೇರೆಯವ್ರಿಗೆಲ್ಲ ದೀಪಾವಳಿ ಪೊಂಗಲ್ ಅದೆಲ್ಲ ಅವಾಗ ಮಾತ್ರ. ನಮ್ಗೆಲ್ಲ ಫಿಲಮ್ ಅಂತಂದ್ರೆ ಇವತ್ತೇ ದೀಪಾವಳಿ, ಇವತ್ತೇ ಪೊಂಗಲ್, ಇವತ್ತೇ ಹಬ್ಬ ನಮ್ಗೆ. ಖಂಡಿತ ಸರ್, ನೀವು ಎಂಜಾಯ್ ಮಾಡಿ, ಎಲ್ಲ ಪಾರ್ಟಿ ಮಾಡಿ, ಎಲ್ಲ ಎಂಜಾಯ್ ಮಾಡಿ. ಇವತ್ತು ಒಂದು ದಿನ ನಿಮ್ಗೆ ಫ್ರೀ ಫಾರ್ ಆಲ್. ಹೌದು ಸರ್, ಕೆಲಸ ಎಲ್ಲ ರಜಾ ಹಾಕ್ಬಿಟ್ಟು ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಓಕೆ ಸರ್. ನಮ್ಮ ಜೊತೆ ಇಷ್ಟು ಸಮಯ ತಗೊಂಡು ಮಾತಾಡಿ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ரொம்ப நன்றிங்க உங்களுக்கு. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ரொம்ப நன்றி, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್.